40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಭಾರತ ಇವಿ ಕ್ರಾಂತಿಗೆ ಚೀನಾಗೆ ಉರಿ. WTOದಲ್ಲಿ ಇಂಡಿಯಾ ವಿರುದ್ಧ ದೂರು. ಸಬ್ಸಿಡಿ ನಿಲ್ಲಿಸಿ ಅಂತ ಚೀನಾ ಕುತಂತ್ರ. ಎಂದು ಡ್ರ್ಯಾಗನ್ ಡಬಲ್ ಗೇಮ್. ನಮಸ್ಕಾರ ಸ್ನೇಹಿತರೆ, ಕೆಲ ದಿನಗಳ ಹಿಂದಷ್ಟೇ ಚೀನಾ ಅಮೆರಿಕ ವಿರುದ್ಧ ಡ್ರ್ಯಾಗನ್ ಎಲಿಫೆಂಟ್ ಒಟ್ಟಿಗೆ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ಭಾರತವನ್ನು ಕರೀತು. ಆದರೆ ಇದ್ದಕ್ಕಿದ್ದಂತೆ ಈಗ ಭಾರತದ ವಿರುದ್ಧ ಜಾಗತಿಕ ವೇದಿಕೆಯಲ್ಲಿ ಕೇಸ್ ಹಾಕಿದೆ ಚೀನಾ. ಭಾರತ ತನ್ನ ದೇಸಿ ಎಲೆಕ್ಟ್ರಿಕ್ ವಾಹನ ಮತ್ತು ಬ್ಯಾಟರಿ ಉದ್ಯಮಗಳಿಗೆ ಭಾರಿ ಸಬ್ಸಿಡಿ ಕೊಟ್ಟು ನಮಗೆ ಅನ್ಯಾಯ ಮಾಡ್ತಾ ಇದೆ, ಇದು ಮೋಸ, ವಿಶ್ವ ವ್ಯಾಪಾರ ನಿಯಮಗಳ ಉಲ್ಲಂಘನೆ ಅಂತ WTOಗೆ ಕಂಪ್ಲೇಂಟ್ ಕೊಟ್ಟಿದೆ. ಆದರೆ ವಿಪರ್ಯಾಸ ಅಂದ್ರೆ ಇದೇ ಚೀನಾ ಇವತ್ತು ಬಲಿಷ್ಠ ಇವಿ ಕೋಟೆ ಕಟ್ಟಿದೆ, ಎಲೆಕ್ಟ್ರಿಕ್ ಸಾಮ್ರಾಟನಾಗಿದೆ. ಇದೆಲ್ಲ ಮಾಡಿರೋದು ಸಬ್ಸಿಡಿಗಳನ್ನ ಕೊಟ್ಟೆ. ಆದರೆ ಭಾರತದ ವಿರುದ್ಧ ಮಾತ್ರ ಏನೋ ಮಾಡಬಾರ್ದನ್ನು ಮಾಡಿದ್ದಾರೆ ಅನ್ನೋ ತರದಲ್ಲಿ ನಾಟಕ ಮಾಡ್ತಾ ಇದೆ ಡ್ರ್ಯಾಗನ್. ಬಾಲ ಅಲ್ಲಾಡಿಸ್ಕೊಂಡು ಯಾಕೆ ಈ ರೀತಿ ಮಾಡ್ತಾ ಇದೆ ಡ್ರ್ಯಾಗನ್? ಇದ್ದಕ್ಕಿದ್ದಂತೆ ಇವ್ರ ಕಣ್ಣು ಭಾರತದ ಇವಿ ಮಾರ್ಕೆಟ್ ಮೇಲೆ ಯಾಕೆ ಬಿತ್ತು? ನಾವು ಸಬ್ಸಿಡಿ ಕೊಟ್ರೆ ಡ್ರ್ಯಾಗನ್ ಬಾಲ ಏನಕ್ಕೆ ಮೇಲಕ್ಕೆ ಹೋಗ್ತಾ ಇದೆ? ಚೀನಾ ಮಾಡ್ತಿರೋ ಆರೋಪಗಳೇನು? ಭಾರತದ ಮುಂದಿರೋ ಆಪ್ಷನ್ಸ್ ಏನು? ಹಾಗೆ ಈ WTO ಅನ್ನೋ ತಗಲುಗೊಮ್ಮೆ ಬಳಸ್ಕೊಂಡು ಚೀನಾ ಆಡ್ತಿರೋ ಗೇಮ್ಸ್ ಎಂತಹದ್ದು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. WTO ಬಗ್ಗೆ ಜಾಸ್ತಿ ಚರ್ಚೆ ಆಗಲ್ಲ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕೆ ಆಪರ್ಚುನಿಟಿ ಸಿಗೋದೇ ಅಪರೂಪ. ಸೊ ಇವತ್ತು ಸಿಕ್ಕಿದೆ, ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಮನವಿ ಏನು ಅಂದ್ರೆ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಬೆಂಬಲವನ್ನ ನೀಡಿ ಅಂತ. ಬನ್ನಿ ಆರಂಭ ಮಾಡೋಣ. ಭಾರತ ಮೋಸ ಮಾಡ್ತಾ ಇದೆ, ಉರಿದು ಬಿದ್ದ ಡ್ರ್ಯಾಗನ್ ಚೀನಾ. ನಿಮ್ಗೆ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಪೆಟ್ರೋಲಿಯಂ ಬಳಕೆ ಕಮ್ಮಿ ಆಗಲಿ, ಇವಿ ಅಡಾಪ್ಟೇಷನ್ ಜಾಸ್ತಿ ಆಗಲಿ, ಆ ಮೂಲಕ ದೇಶ ಇಂಧನ ಸ್ವಾವಲಂಬನೆ ಕಾಣಲಿ ಅನ್ನೋ ಕಾರಣಕ್ಕೆ ಎಲೆಕ್ಟ್ರಿಕ್ ವಾಹನಗಳಿಗೆ ಸಬ್ಸಿಡಿ ಕೊಡ್ತಾ ಇದೆ. 2 ವೀಲರ್ ಇವಿಗೆ ಪ್ರತಿ ಕಿಲೋವ್ಯಾಟ್ ಅವರ್ ಬ್ಯಾಟ್ರಿಗೆ 15,000 ರೂಪಾಯಿ ಅಥವಾ 40% ಟೋಟಲ್ ಕಾಸ್ಟ್. ಅದೇ ರೀತಿ 3 ವೀಲರ್ ಮತ್ತು 4 ವೀಲರ್ಗೆ ಪ್ರತಿ ಕಿಲೋವ್ಯಾಟ್ ಅವರ್ಗೆ 10,000 ರೂಪಾಯಿ, ಬಸ್ಗೆ 20,000 ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಅಲ್ಲದೆ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್ ಇನಿಷಿಯೇಟಿವ್ ಅಡಿ ಪ್ರೊಡಕ್ಷನ್ ಇನ್ಸೆಂಟಿವ್ಸ್, ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಕೊಡುತ್ತೆ. ಆದ್ರೆ ಈಗ ಈ ಕ್ರಮಗಳು WTO ನಿಯಮವನ್ನ ಉಲ್ಲಂಘಿಸಿದೆ ಅಂತ ಚೀನಾ ದೂರಿದೆ. ಭಾರತ ಸ್ವದೇಶಿಯಾಗಿ ತಯಾರಾದ ಎಲೆಕ್ಟ್ರಿಕ್ ವಾಹನ ಮತ್ತು ಬ್ಯಾಟರಿಗೆ ಕೊಟ್ಟಷ್ಟು ಸಮಾನವಾದ ಪ್ರಾತಿನಿಧ್ಯ ಆಮದು ಮಾಡಿಕೊಂಡ ಉತ್ಪನ್ನಗಳಿಗೆ ಕೊಡ್ತಾ ಇಲ್ಲ. ಭಾರತದ ಕ್ರಮ ಅಲ್ಲಿನ ಉದ್ಯಮಗಳಿಗೆ ಅನ್ಫೇರ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಕೊಡ್ತಾ ಇದೆ. ಚೀನಾ ಹಿತಾಸಕ್ತಿಯನ್ನು ಕಡೆಗಣಿಸ್ತಾ ಇದ್ದಾರೆ. ಇದು ವಿಶ್ವ ವ್ಯಾಪಾರ ಸಂಘಟನೆ WTO ಇದರ ಮೂಲ ತತ್ವದ ವಿರುದ್ಧ, ಇದು ನ್ಯಾಷನಲ್ ಟ್ರೀಟ್ಮೆಂಟ್ನ ಸ್ಪಷ್ಟ ಉಲ್ಲಂಘನೆ ಇದು ಅಂತ ಚೀನಾ ವಾಣಿಜ್ಯ ಸಚಿವಾಲಯ ವಾದ ಮಾಡಿ ಕೇಸ್ ಹಾಕಿದೆ. ಅದು ಹಾಗೆ WTOದ ನ್ಯಾಷನಲ್ ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ ಪ್ರಕಾರ ಯಾವುದೇ ರಾಷ್ಟ್ರ ಆಮದಾಗಿರೋ ಉತ್ಪನ್ನಗಳನ್ನು ತನ್ನ ದೇಸಿ ಉತ್ಪನ್ನಗಳಿಗಿಂತ ಕಮ್ಮಿ ಅಂತ ಟ್ರೀಟ್ ಮಾಡೋ ಹಾಗಿಲ್ಲ. ಆದರೆ ಭಾರತ ಈ ರೀತಿ ಮಾಡ್ತಾ ಇದೆ ಅಂತ ಚೀನಾ ಆರೋಪಿಸಿದೆ. ಹಾಗೆ ಭಾರತದ ನೀತಿಗಳು ವಿದೇಶಗಳಿಂದ ಆಮದನ್ನ ತಡೆದು ಭಾರತದವ್ರದನ್ನು ಮಾತ್ರ ಉದ್ಧಾರ ಮಾಡಿಕೊಳ್ಳೋಕೆ ಅವರು ಕಿತಾಪತಿ ಮಾಡ್ತಾ ಇದ್ದಾರೆ. ಇಂಪೋರ್ಟ್ ಆಲ್ಟರ್ನೇಟಿವ್ ಸಬ್ಸಿಡಿ ಕೊಡ್ತಾ ಇದ್ದಾರೆ. WTOದ ಈ ನಿಯಮವನ್ನು ಕೂಡ ಭಾರತ ಬ್ರೇಕ್ ಮಾಡಿದೆ ಅಂತ ದೂರಿದ್ದಾರೆ. ಜೊತೆಗೆ ನಮ್ಮ ಉದ್ಯಮಗಳ ಹಕ್ಕು ಮತ್ತು ಹಿತಾಸಕ್ತಿಗಳನ್ನು ಕಾಪಾಡೋಕೆ ನಾವು ಅಗತ್ಯ ಕ್ರಮ ತಗೊಳ್ತೇವೆ. ಭಾರತ ತನ್ನ ಕ್ರಮವನ್ನ ಸರಿಪಡಿಸಿಕೊಳ್ಳಲೇಬೇಕು, ಇಲ್ಲಾಂದ್ರೆ ಸರಿ ಇರಲ್ಲ ಅಂತ ಬೆದರಿಕೆ ಬೇರೆ ಹಾಕಿದ್ದಾರೆ. ಭಾರತ ಸದ್ಯ ಈ ಕ್ಷಣದವರೆಗೂ ನಾವು ನೋಡ್ತೀವಿ, ಇದನ್ನ ಚೆಕ್ ಮಾಡ್ತೀವಿ ಅನ್ನೋ ಒಂದು ಉತ್ತರವನ್ನಷ್ಟೇ ಕೊಟ್ಟು ಸುಮ್ಮನಾಗಿದೆ. ಹಾಗಂತ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ನಾವು ಮೈಮರೆತು ಸುಮ್ಮನೆ ಕೂರಕ್ಕಾಗಲ್ಲ. ಯಾಕಂದರೆ ಭಾರತ ಕೂಡ WTOನ ಮೆಂಬರ್. WTO ಪ್ರಾಸೆಸ್ನ ಫಾಲೋ ಮಾಡಬೇಕಾಗುತ್ತೆ. ಈ ಪ್ರಾಸೆಸ್ ಏನಿದೆ ಅಂತ ನೋಡಬೇಕು ಅಂದರೆ ನಾವು ಭಾರತದ ಮುಂದಿರೋ ಹಾದಿ ಏನು? ಸದ್ಯ ಚೀನಾ WTOದ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್, ವಿವಾದ ಇತ್ಯರ್ಥ ತಿಳುವಳಿಕೆಯ ಆರ್ಟಿಕಲ್ 4 ಅಡಿ ದೂರು ಕೊಟ್ಟಿದೆ. WTOದಲ್ಲಿ ಇದು ಮೊದಲನೇ ಹಂತ ಅಷ್ಟೇ. ಯಾವುದೇ ರಾಷ್ಟ್ರ ಮತ್ತೊಂದು ರಾಷ್ಟ್ರ ವ್ಯಾಪಾರ ನಿಯಮ ಉಲ್ಲಂಘನೆ ಮಾಡ್ತಿದೆ ಅಂತ ಹೇಳಿದ್ರೆ ದೂರು ಕೊಟ್ಟ ಕೂಡಲೇ ಕೇಸ್ ಶುರುವಾಗಲ್ಲ, ಸಮಾಲೋಚನೆ ನಡೆಸಬೇಕಾಗುತ್ತೆ. ಇದನ್ನ ಕನ್ಸಲ್ಟೇಷನ್ಸ್ ಅಂತ ಹೇಳ್ತಾರೆ. ಸದ್ಯ ಚೀನಾ ಕೂಡ ಭಾರತದೊಂದಿಗೆ ಸಮಾಲೋಚನೆ ನಡೆಸೋಕೆ, ಕನ್ಸಲ್ಟೇಷನ್ಸ್ಗೆ ಅನುಮತಿ ಕೊಡಿ ಅಂತ WTOಗೆ ಮನವಿ ಮಾಡಿದೆ. ಹೀಗಾಗಿ ಭಾರತ 30 ದಿನದ ಒಳಗೆ ಚೀನಾ ಜೊತೆ ಸಮಾಲೋಚನೆ ನಡೆಸಬೇಕಾಗುತ್ತೆ. ಈ ಹಂತದಲ್ಲಿ 2 ರಾಷ್ಟ್ರಗಳು ಡಿಪ್ಲೊಮ್ಯಾಟಿಕ್ ದಾರಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಜಗಳ ಆಡದೆ ಹಂಗೆ ಸರಿ ಮಾಡ್ಕೊಳ್ಳೋಣ ಅಂತ. ಆದ್ರೆ ಒಂದು ವೇಳೆ ಈ ಮಾತುಕತೆಯಲ್ಲಿ ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಸೌಹಾರ್ದವಾಗಿ 2ನೇ ಸ್ಟೆಪ್ಗೆ ಎಸ್ಕಲೇಷನ್ ಆಗುತ್ತೆ. ಅದರಲ್ಲಿ ಚೀನಾ ತನ್ನ ಆರೋಪಗಳನ್ನು ಆಲಿಸಿ ತೀರ್ಪು ಕೊಡೋಕೆ ಒಂದು ಡಿಸ್ಪ್ಯೂಟ್ ಪ್ಯಾನಲ್ ಅಂದ್ರೆ ವಿವಾದ ಪರಿಹಾರ ಸಮಿತಿ ಅದನ್ನು ಸ್ಥಾಪಿಸುವಂತೆ
WTOನ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಸಮಿತಿಯಲ್ಲಿ ಇಂಡಿಪೆಂಡೆಂಟ್ ಟ್ರೇಡ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಎರಡು ಕಡೆಯ ವಾದ ವಿವಾದ ಆಲಿಸಿ 7-8 ತಿಂಗಳ ಒಳಗಡೆ WTOಗೆ ರಿಪೋರ್ಟ್ ಕೊಡ್ತಾರೆ. ಒಂದು ವೇಳೆ ಆ ಸಮಿತಿ ಚೀನಾ ಪರವಾಗಿ ತೀರ್ಪು ಕೊಟ್ಟರೆ ಭಾರತಕ್ಕೆ ಮೇಲ್ಮನವಿ ಸಲ್ಲಿಸುವ ಅವಕಾಶನೂ ಇದೆ. ಅಥವಾ ಭಾರತದ ಪರವಾಗಿ ತೀರ್ಪು ಬಂದರೆ ಚೀನಾ ಕೂಡ ಅಪೀಲ್ ಮಾಡಬಹುದು. ಆದರೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಇದೆ. ಯಾಕಂದರೆ ಸದ್ಯಕ್ಕೆ ಈ ಮೇಲ್ಮನವಿ ಸಂಸ್ಥೆ ಕೆಲಸ ಮಾಡ್ತಾ ಇಲ್ಲ. 2019ರಿಂದ ಅಮೆರಿಕ ತನ್ನ ಸದಸ್ಯರನ್ನ ನೇಮಕ ಮಾಡಿಲ್ಲ. ಹೀಗಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇಲ್ಲ. ಸೊ ಒಂದು ವೇಳೆ ಭಾರತ ವಿರುದ್ಧ ತೀರ್ಪು ಬಂದ್ರೆ ಮೇಲ್ಮನವಿ ಸಲ್ಲಿಸಿ ಭಾರತ ಈ ವಿವಾದವನ್ನ ಕಾನೂನಾತ್ಮಕವಾಗಿ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಬಹುದು. ಈ ಮೂಲಕ WTO ತೀರ್ಪನ್ನ ಜಾರಿ ಆಗದಂತೆ ತಡಿಬಹುದು. ಆದ್ರೆ ಸ್ನೇಹಿತರೆ, ಸಮಸ್ಯೆ ಅಂದ್ರೆ ಚೀನಾ WTO ಇಟ್ಕೊಂಡು ಈ ತರ ಆಟ ಆಡ್ತಿರೋದು ಮೊದಲ ಬಾರಿ ಅನ್ನಲ್ಲ. ಇದೆಲ್ಲ ಅವ್ರಿಗೂ ಕೂಡ ಗೊತ್ತಿದೆ. ದಶಕಗಳಿಂದ WTOನ ಮಿಸ್ಯೂಸ್ ಮಾಡ್ತಾನೆ ಬಂದಿದ್ದಾರೆ ಚೀನಾರು. ಚೀನಾ ತೊಗಲುಗೊಂಬೆ WTO. ಎಸ್, ಒಂದು ಕಾಲದಲ್ಲಿ WTOಗೆ ಬಂದ್ರೆ ಸಾಕು ಅಂತ ಕಾಯ್ಕೊಂಡು ಕೂತಿದ್ದ ಚೀನಾ ಅಮೆರಿಕದ ಸಹಾಯದಿಂದ ಅವ್ರ ಕಿರುಬೆರಳು ಹಿಡ್ಕೊಂಡು WTO ಒಳಗಡೆ ಪ್ರವೇಶ ಮಾಡಿ ಈಗ WTOನೇ ಹೈಜಾಕ್ ಮಾಡಿದೆ. ಆರಂಭದಲ್ಲಿ ಇವ್ರ ಬುದ್ಧಿ ಗೊತ್ತಿದೆ, ಸೇರ್ಸೇ ಇರಲಿಲ್ಲ, ಅಮೆರಿಕನೇ ತಡಿತಾ ಇತ್ತು. ಚೀನಾ GATT ಅಂದ್ರೆ WTOನ ಮೊದಲ ರೂಪ, ಅದನ್ನು ಸೇರ್ತೀನಿ ಅಂತ ಅಪ್ಲಿಕೇಶನ್ ಹಾಕಿ 15 years ಆದರೂ ಅಲೋ ಮಾಡಿರಲಿಲ್ಲ. ಕೊನೆಗೆ 1.5 ದಶಕದ ಚರ್ಚೆ ನಂತರ 2001ರಲ್ಲಿ ಚೀನಾಗೆ WTO ಬಾಗಿಲು ಓಪನ್ ಆಯಿತು. WTO ಶುರು ಮಾಡೋಕ್ಕೂ ಜಗತ್ತು ಇಷ್ಟೊಂದು ಚರ್ಚೆ ಮಾಡಿರಲಿಲ್ಲ. ಆದರೆ ಚೀನಾ ಸೇರಿಸ್ಕೊಳ್ಬೇಕಾ ಬೇಡವಾ ಅಂತ ತಲೆಗೆಡಿಸ್ಕೊಂಡಿದ್ರು. ಆದರೆ ರಷ್ಯಾವನ್ನ ಕೌಂಟರ್ ಮಾಡೋಕೆ ಅಮೆರಿಕ ಚೀನಾವನ್ನ ತಗೊಂಬಂದು ಸೇರಿಸೇ ಸೇರಿಸಿದ್ದು 2 ದಶಕಗಳಲ್ಲಿ ಚೀನಾ ತನ್ನ ಕುತಂತ್ರದಿಂದ WTOನೇ ಕಂಟ್ರೋಲ್ ಮಾಡ್ತಾ ಇದೆ. WTO ಸಹಾಯದಿಂದ ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪ್ಲಾನ್ ನಾವು ಲಾಂಚ್ ಮಾಡಿದ್ದೀವಿ. ದಿನಕ್ಕೆ 99 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ, ₹1ಗಿಂತ ಕಮ್ಮಿ. ತಿಂಗಳಿಗೆ ₹29. ವಿಡಿಯೋ ಕೆಳಗಡೆ ಜಾಯಿನ್ ಅನ್ನೋ ಬಟನ್ ಇದೆ. ಆಂಡ್ರಾಯ್ಡ್ ಯೂಸರ್ಸ್ ಅದ್ರ ಮೂಲಕ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು. ಆ್ಯಪಲ್ ಯೂಸರ್ಸ್ ನಾವು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕವಾಗಿ ಮೆಂಬರ್ಶಿಪ್ದೇ ಲಿಂಕನ್ನು ಸಪ್ರೇಟಾಗಿ ಕೊಟ್ಟಿರ್ತೀವಿ. ಅದರ ಥ್ರೂ ಆ್ಯಪಲ್ ಯೂಸರ್ಸ್ ಹೋಗಿ ಬ್ರೌಸರ್ಗೆ ಹೋಗಿಬಿಟ್ಟು ಸಫಾರಿಯಲ್ಲಿ ನೀವು ಜಾಯಿನ್ ಆಗ್ಬೋದು. ಜಾಯಿನ್ ಆದವರಿಗೆ ನಾವು ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಕೊಡ್ತಾ ಇದ್ದೀವಿ. ಆಲ್ರೆಡಿ ಶುರು ಮಾಡಿದ್ದೀವಿ. ಹೈಲಿ ವ್ಯಾಲ್ಯೂಬಲ್ ನಾಲೆಜಬಲ್ ಇನ್ಫಾರ್ಮೇಷನ್ ನಾವಲ್ಲಿ ನೀಡ್ತಾ ಇದ್ದೀವಿ. ಹಾಗೆ ಮೆಂಬರ್ಸ್ ಓನ್ಲಿ ಲೈವ್, ಮೆಂಬರ್ಸ್ ಆಯ್ದ ಪ್ರಶ್ನೆಗಳಿಗೆ ಅದನ್ನು ಲೈವಲ್ಲಿ ತಗೊಳ್ಳೋದು, ಹಾಗೆ ಇತರ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಮತ್ತು ಬೆನಿಫಿಟ್ಸ್ನ ಕೂಡ ನಾವಲ್ಲಿ ನೀಡೋಕೆ ಶುರು ಮಾಡಿದ್ದೀವಿ. ನಮ್ಮ ವರ್ಕಲ್ಲಿ ನಿಮಗೆ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಇದನ್ನು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಚೀನಾ WTOನ ಹೆಂಗೆ ಯೂಸ್ ಮಾಡೋದು ಅಂತ ಮುಂದುವರಿಸೋಣ. ಚೀನಾ WTO ಮೆಂಬರ್ ಆಗದೇ ಇದ್ದ ಕಾಲದಲ್ಲಿ ಬೇರೆ ರಾಷ್ಟ್ರದ ಕೇಸ್ಗಳಲ್ಲಿ ಥರ್ಡ್ ಪಾರ್ಟಿಯಾಗಿ WTOನ ಅಟೆಂಡ್ ಆಗ್ತಾ ಇತ್ತು. ಈ ಥರ ಸುಮಾರು 100 ಕೇಸ್ಗಳನ್ನು ಅಟೆಂಡ್ ಮಾಡಿದೆ. ಈ ಟೈಮ್ನಲ್ಲಿ ಡ್ರ್ಯಾಗನ್ ಸುಮ್ಮನೆ ಕೂರಲಿಲ್ಲ. WTOನ ಕಂಪ್ಲೀಟ್ ಸಿಸ್ಟಮ್ನ ಅರ್ಥ ಮಾಡ್ಕೊಂಡ್ಬಿಟ್ರು, ಕರಗತ ಮಾಡ್ಕೊಂಡ್ಬಿಟ್ರು. WTO ಹೇಗೆ ಕೆಲಸ ಮಾಡುತ್ತೆ, ರೂಲ್ಸ್ ಏನು, ತನಗೆ ಬೇಕಾದಂಗೆ ಹೆಂಗೆ ಇದನ್ನು ಯೂಸ್ ಮಾಡ್ಕೋಬೋದು, ಯಾವ ರೀತಿ ದೂರು ಕೊಡಲಾಗುತ್ತೆ, ಏನೇನು ಪಾಯಿಂಟ್ ಹಾಕಿದ್ರೆ ದೂರುಗಳಿಗೆ ವೇಟೇಜ್ ಬರುತ್ತೆ, ನಂತರ ಅದರ ವಿಚಾರಣೆ ಹೇಗಾಗುತ್ತೆ, ಎಲ್ಲವನ್ನು A to Z ಸ್ಟಡಿ ಮಾಡ್ತು. ಪರಿಣಾಮ WTOಗೆ ಎಂಟ್ರಿ ಆಗುವಾಗ ಜಗತ್ತಿನ ಯಾವುದೇ ರಾಷ್ಟ್ರಕ್ಕಿಂತ ಚೀನಾ ಫುಲ್ಲಿ ಪ್ರಿಪೇರ್ಡ್ ಆಗಿರ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಜಿನೆವಾದಲ್ಲಿ ಚೀನಾ ಪರ್ಮನೆಂಟ್ WTO ರಾಯಭಾರ ಕಚೇರಿಯನ್ನು ಕೂಡ ಸ್ಥಾಪಿಸಿದೆ. ಬರೀ ಈ ಕೆಲಸಕ್ಕೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಿಟ್ಜರ್ಲೆಂಡ್ನ ಜಿನೆವಾ ನಗರದಲ್ಲಿ WHO, ರೆಡ್ ಕ್ರಾಸ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಹ ಜಾಗತಿಕ ಸಂಸ್ಥೆಗಳ ಕೇಂದ್ರ ಕಚೇರಿ ಇದೆ. WTOನು ಅಲ್ಲೇ ಇದೆ. ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳು WHO, ILO ರಾಯಭಾರ ಕಚೇರಿಯಲ್ಲೇ WTOನ ಕೂಡ ಸೇರಿಸಿರ್ತಾರೆ. ಆದರೆ WTOನ ಮಹತ್ವನ ಮುಂಚೆನೇ ಅರಿತಿದ್ದ ಚೀನಾ ಜಿನೆವಾದಲ್ಲಿ 10 ಮಹಡಿ ಎತ್ತರದ ಬೃಹತ್ ಶಾಶ್ವತ WTO ರಾಯಭಾರ ಕಚೇರಿ ಸ್ಥಾಪಿಸ್ಬಿಟ್ಟಿದೆ. ಸಾವಿರಾರು ಕೋಟಿ ದುಡ್ಡು ಸುರಿದು 100 ಲೀಗಲ್ ಎಕ್ಸ್ಪರ್ಟ್ಗಳನ್ನು ಹಾಕೊಂಡು ಸಾಕ್ತಾ ಇದೆ. ಅಲ್ಲದೆ ಅಮೆರಿಕ ಮತ್ತು ಯುರೋಪ್ನ ವ್ಯಾಪಾರ ಕಾನೂನು ತಜ್ಞರಿಗೆ ಲಕ್ಷ ದುಡ್ಡು ಕೊಟ್ಟು WTO ನೀತಿಗಳ ಬಗ್ಗೆ ತನ್ನ ಲಾಯರ್ಸ್ಗೆ ಟ್ರೈನಿಂಗ್ ಕೊಡಿಸಿದೆ. WTO ಕಾನೂನುಗಳನ್ನು ಅಫೆನ್ಸಿವ್ ಆಗಿ ಹೇಗೆ ಬಳಸೋದು, ಡಿಫೆನ್ಸಿವ್ ಆಗಿ ಹೇಗೆ ಬಳಸೋದು ಎಲ್ಲವನ್ನ ಕರಗತ ಮಾಡಿಕೊಂಡಿದೆ. ಇವರಷ್ಟು ಪರ್ಫೆಕ್ಟ್ ಆಗಿಬಿಟ್ರು ಅಂದರೆ ಮಧ್ಯರಾತ್ರಿಯಲ್ಲಿ ನಿದ್ದೆಯಿಂದ ಎಬ್ಬಿಸಿ ವಾದ ಮಾಡಿಸಿದ್ರು ಕೂಡ ಕೇಸ್ ಗೆಲ್ಲೋ ತಾಕತ್ತನ್ನು ಗಳಿಸ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ WTO ಕಾನೂನುಗಳು ತಿದ್ದುಪಡಿನೇ ಆಗಿಲ್ಲ. 80ರ ದಶಕದಲ್ಲಿ ರಚನೆ ಆಗಿರೋದು. ಇದರಿಂದ ಸಾಮಾನ್ಯವಾಗಿ ಕೇಸ್ನ ಡಿಫೆಂಡ್ ಮಾಡ್ತಿರೋರಿಗಿಂತ ದೂರು ಕೊಟ್ಟವರಿಗೇನೆ ಇಲ್ಲಿ ಜಾಸ್ತಿ ಅಡ್ವಾಂಟೇಜ್. ಈ ಲೂಪ್ ಹೋಲ್ ಬಳಸ್ಕೊಂಡ ಡ್ರ್ಯಾಗನ್ ಅಮೆರಿಕ, ಯುರೋಪ್ ಸೇರಿದಂತೆ ಯಾರನ್ನೂ ಬಿಟ್ಟಿಲ್ಲ. ಸಾಲು ಕೇಸ್ ಹಾಕಿ ಕಾಟ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ 2007ರ ನಂತರ WTOಗೆ ಬಂದಿರೋ ದೂರುಗಳಲ್ಲಿ 4ನೇ 1 ಭಾಗ ಕೇವಲ ಚೀನಾ 1ರಿಂದಲೇ ಬಂದಿದೆ. ಅಷ್ಟೇ ಯಾಕೆ, ಅಮೆರಿಕದ ಅತಿ ದೊಡ್ಡ ಕಾನೂನು ಸಂಸ್ಥೆ ಲಾ ಫರ್ಮ್ ಸ್ಟೆಪ್ಟೋ ಅಂಡ್ ಜಾನ್ಸನ್ಗೆ ಚೀನಾ ಪರ್ಮನೆಂಟ್ ಗಿರಾಕಿ ಆಗೋಯ್ತು. ಅಮೆರಿಕ ವಿರುದ್ಧವೇ ಸಾಲು ಕೇಸ್ ಹಾಕಿ ತನ್ನ ಉತ್ಪನ್ನಗಳನ್ನು ದೊಡ್ಡ ಮಾರ್ಕೆಟ್ನಲ್ಲಿ ಆಕ್ಸೆಸ್ ಪಡೆಯೋ ರೀತಿ ಮಾಡಿಕೊಳ್ತು.
ಹಾಗೆ WTO ಕಾನೂನುಗಳನ್ನು ಅಮೆರಿಕ ಮತ್ತು ಯುರೋಪಿಯನ್ನರು ರಚಿಸಿರೋದ್ರಿಂದ ಅದರಲ್ಲಿ ಡೆಮೊಕ್ರೆಟಿಕ್ ರಾಷ್ಟ್ರ ಕ್ಯಾಪಿಟಲಿಸ್ಟ್ ಎಕಾನಮಿ ಬಗ್ಗೆ ಅಷ್ಟೇ ಕಾನೂನುಗಳನ್ನು ಫೋಕಸ್ ಮಾಡಿಕೊಂಡ್ರು. ಚೀನಾದಂಥ ಕಮ್ಯುನಿಸ್ಟ್ ಸೋಷಿಯಲಿಸ್ಟ್ ಡಿಕ್ಟೇಟರ್ಶಿಪ್ ಎಕಾನಮಿ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಇದು ಕೂಡ ಚೀನಾಗೆ ಅಡ್ವಾಂಟೇಜ್ ಆಯಿತು. ಅಲ್ಲದೆ ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕತೆಯಾದರೂ ತಾನೇ ತನ್ನನ್ನು ಇನ್ನೂ ಡೆವಲಪಿಂಗ್ ರಾಷ್ಟ್ರ ಅಂತ ಘೋಷಿಸ್ಕೊಳ್ತು. ಇದರಿಂದ ಡೆವಲಪಿಂಗ್ ರಾಷ್ಟ್ರಗಳಿಗೆ ಸಿಗ್ತಾ ಇದ್ದ ಅಡ್ವಾಂಟೇಜ್ನ ಕೂಡ ಅವರು ಬಳಸ್ಕೊಳ್ಳೋಕೆ ಶುರು ಮಾಡಿದ್ರು. ಜೊತೆಗೆ ತನ್ನ ರಾಷ್ಟ್ರದಲ್ಲಿ ನೀಡ್ತಾ ಇದ್ದ ಸಬ್ಸಿಡಿಗಳು ಗೊತ್ತಾಗದಂತೆ ಕದ್ದು ಮುಚ್ಚಿಕೊಟ್ರು. ಬೇರೆಯವರು $1 ಕೊಟ್ಟರು ಕೂಡ ಮೋಸ ಅಂಥೇಳಿ WTOನಲ್ಲಿ ಗಂಟ್ಲು ಹರ್ಕೊಳ್ತಾ ಇದ್ರು. ಆದರೆ ಅವರು ಮಾತ್ರ ರಹಸ್ಯವಾಗಿ ಅಲ್ಲಿ ಏನು ಇನ್ಫಾರ್ಮೇಷನ್ ಬರಲ್ವಲ್ಲ ಚೀನಾದಿಂದ, ಎಲ್ಲ ಗುಪ್ತವಾಗಿ ಮಾಡ್ತಾರಲ್ಲ, ಸೊ ಅವ್ರು ಮಾತ್ರ ಕೊಡ್ತಾಯಿದ್ರು ಕದ್ದು ಮುಚ್ಚಿ ಸಬ್ಸಿಡಿ. ಹೀಗೆ ಸಾಲು ಕೇಸ್ ಹಾಕಿ ಗೆದ್ದು ಅಮೆರಿಕ ಸೇರಿದಂತೆ ವಿಶ್ವಾದ್ಯಂತ ದೊಡ್ಡ ಮಾರ್ಕೆಟ್ ಆಕ್ಸೆಸ್ನ ಪಡ್ಕೊಳ್ತು WTOನೇ ಮ್ಯಾನಿಪ್ಯುಲೇಟ್ ಮಾಡಿ ಚೈನಾ. ಆದರೆ ತನ್ನ ಮಾರ್ಕೆಟ್ನ ಮಾತ್ರ ಹೆಸರಿಗಷ್ಟೇ ಮುಕ್ತ ಮಾರುಕಟ್ಟೆ ಅಂತ ಮಾಡ್ಕೊಂಡಿದೆ. ಯಾರು ಹೋಗಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಯಾರಿಗೂ ಮಾಡೋಕ್ಕಾಗಲ್ಲ, ಆ ರೀತಿ ಕಷ್ಟ ಕೊಡುತ್ತೆ. ಅಲ್ಲಿ ಯಾರೂ ಸೇಲೇ ಮಾಡೋಕ್ಕಾಗಲ್ಲ ಚೀನಾದಲ್ಲಿ ಬೇರೆಯವ್ರು ಹೋಗಿ. ಹೀಗೆಲ್ಲ ಮಾಡಿರೋ ಚೀನಾ ಈಗ WTOನಲ್ಲಿ ಭಾರತದ ವಿರುದ್ಧ ಅಂಥದ್ದೇ ಪ್ರಯತ್ನ ಮಾಡಿ ಕೇಸ್ ಹಾಕಿದೆ. ಸಬ್ಸಿಡಿಯಿಂದಲೇ ಸಾಮ್ರಾಜ್ಯ ಕಟ್ಟಿದ ಚೀನಾ. ಈ ಕೇಸ್ನಲ್ಲಿ ಅತಿ ದೊಡ್ಡ ವಿಪರ್ಯಾಸ ಅಂದರೆ ಚೀನಾ ತನ್ನ ಎಲೆಕ್ಟ್ರಿಕ್ ವಾಹನ ಮತ್ತು ಬ್ಯಾಟರಿ ಉದ್ಯಮ ಬೆಳೆಸೋಕೆ ವರ್ಷಗಳಿಂದ ಶತಕೋಟಿ $ಗಳಷ್ಟು ಸಬ್ಸಿಡಿ ಕೊಟ್ಟಿದೆ. ನ್ಯಾಷನಲ್ ಪರ್ಚೇಸ್ ಸಬ್ಸಿಡಿ ಪ್ರೋಗ್ರಾಂ ಮೂಲಕ ವೋಚರ್ ಅದು ಇದು ಅಂತ $4.8 ಬಿಲಿಯನ್ ನಷ್ಟು EV ಖರೀದಿದಾರರಿಗೆ ನೇರ ಕ್ಯಾಶ್ ರಿಬೇಟ್ ಕೊಟ್ಟಿದೆ. ಅಲ್ಲದೆ ಚೀನಾದಲ್ಲಿ EV ಗಾಡಿ ತಗೊಂಡ್ರೆ 10% ನಷ್ಟು ವೆಹಿಕಲ್ ಪರ್ಚೇಸ್ ಟ್ಯಾಕ್ಸ್ ಹೆಸರಲ್ಲಿ ವಿನಾಯಿತಿ ಸಿಗುತ್ತೆ. EV ಗಾಡಿಗಳಿಗೆ ಫ್ರೀ ಪಾರ್ಕಿಂಗ್, ಪ್ರಯಾರಿಟಿ ಲೇನ್ಗಳನ್ನ ಮಾಡಿಕೊಟ್ಟಿದೆ. ಎಲೆಕ್ಟ್ರಿಕ್ ವಾಹನ ಕಂಪನಿಗಳ R&Dಗೆ ಸುಮಾರು $25 ಬಿಲಿಯನ್ ನಷ್ಟು ಗ್ರಾಂಟ್ ಸುರಿದಿದೆ. ಇದೆಷ್ಟೇ ಸಾಲದು ಅಂತ ಅಗ್ಗದ ದರದಲ್ಲಿ ಲ್ಯಾಂಡ್, ಚೀಪ್ ಕರೆಂಟ್, ನೀರು ಎಲ್ಲ ಪೂರೈಕೆ ಮಾಡಿದೆ. ಇದೆಲ್ಲ ಸೇರಿ ಚೀನಾ ಎಲೆಕ್ಟ್ರಿಕ್ ಮತ್ತು ಬ್ಯಾಟರಿ ಉದ್ಯಮದಲ್ಲಿ 2009-2023 ನಡುವೆ ಬರೋಬ್ಬರಿ $230 ಬಿಲಿಯನ್ ಗಳಷ್ಟು ಸಬ್ಸಿಡಿ ಕೊಟ್ಟಿದೆ ಅಂತ ಹೇಳಲಾಗುತ್ತೆ. ಹೀಗಿರುವಾಗ ಭಾರತದ ವಿರುದ್ಧವೇ ಇಂಥ ದೂರು ಕೊಟ್ಟಿರೋದು ತಮಾಷೆ ವಿಚಾರ. ಚೀನಾ ಎಂಥ ನಾಟಕ ಮಾಡ್ತಿರ್ರಿ ಅಂತ ಹೇಳಿ ಜಗತ್ತೇ ಕೇಳ್ತಿದೆ. ಆದರೆ ಇಲ್ಲ ರೀ, ನಮಗೆ ಅನ್ಯಾಯ ಅಂತ ಹೇಳಿ WTO ಹತ್ರ ಹೋಗಿ ನಿಂತ್ಕೊಂಡು ಅಳ್ತಾ ಇದ್ದಾರೆ ಚೀನಾದವರು. ಯಾಕೆ ಇಷ್ಟೊಂದು ದುರ್ಬುದ್ಧಿ ಯಾಕೆ ಚೀನಾಗೆ? ಮುಖ್ಯವಾಗಿರೋದು ಏನು ಗೊತ್ತಾ, ಚೀನಾದ ಡೊಮೆಸ್ಟಿಕ್ ಮಾರ್ಕೆಟ್ ಓವರ್ ಕೆಪಾಸಿಟಿ ಆಗಿರೋದು. ಚೀನಿ EV ಕಂಪನಿಗಳ ಪ್ರಾಫಿಟ್ ಕುಸಿತಾ ಇದೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಮಾಡಿಬಿಟ್ಟು ಬಾಯಿಗೆ ಬಂದಂಗೆ ಪ್ರೊಡ್ಯೂಸ್ ಮಾಡಿ ಚೀಪ್ ರೇಟ್, ಹಾಫ್ ರೇಟ್ ಅಂತ ಮಾರ್ತಾ ಇದ್ದಾರೆ ಇವರು. ಪ್ರಾಫಿಟ್ ಇಲ್ಲ, ಓವರ್ ಪ್ರೊಡಕ್ಷನ್ ಕೆಪಾಸಿಟಿ ಇದೆ, ಎಲ್ಲರೂ ಮಾರಬೇಕಲ್ಲ ಅದನ್ನು. ಹಾಗಾಗಿ ಆ ಕಡೆ ಯುರೋಪಿಯನ್ ಯೂನಿಯನ್ನವರು ಚೀನಾದ EVಗಳ ಮೇಲೆ ಆಮದು ವಿರೋಧಿ ಸುಂಕಗಳನ್ನು ವಿಧಿಸಿ ನಿರ್ಬಂಧಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಅಮೆರಿಕ ಕೂಡ ಅವುಗಳ ಎಂಟ್ರಿನ ಬಹುತೇಕ ಬಂದ್ ಮಾಡಿದೆ. ಹೀಗಾಗಿ BYD ಸೇರಿದಂತೆ ಚೀನಿ EV ದೈತ್ಯ ಕಂಪನಿಗಳಿಗೆ ಭಾರತದಂತಹ ದೊಡ್ಡ ಎದುರುಗಡೆ ಇರೋ ಮನೆ ಪಕ್ಕ ಇರೋ ಮಾರ್ಕೆಟ್ ಬೇಕು. ಭಾರತದಲ್ಲಿ ಇದುವರೆಗೂ EVಗಳ ಸಂಖ್ಯೆ 7-8% ಅಷ್ಟೇ ಇದೆ. ದೊಡ್ಡ ಆಪರ್ಚುನಿಟಿ ಇದೆ ಫ್ಯೂಚರ್ನಲ್ಲಿ. 2030 ಹೊತ್ತಿಗೆ ಭಾರತ ವಾರ್ಷಿಕ 28% CAGRನಲ್ಲಿ ಗ್ರೋ ಆಗಿ $110-150 ಬಿಲಿಯನ್ ಬೃಹತ್ EV ಮಾರ್ಕೆಟ್ ಆಗುತ್ತೆ. ಆದರೆ ಇಂಥದ್ರಲ್ಲಿ ಭಾರತ ತನ್ನದೇ EV ಇಕೋಸಿಸ್ಟಮ್ ಸ್ಥಾಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಾವೇನು ಮಾಡಬೇಕು ಅಂತ ಚೀನಾದ ಲೆಕ್ಕಾಚಾರ. ಮುಂದಿನ ದಿನಗಳಲ್ಲಿ WTOನಲ್ಲಿ ಚೀನಾ ಹಾಕಿರೋ ಕೇಸ್ನ ಅಪ್ಡೇಟ್ಸ್ ಏನು ಬರುತ್ತೆ ಅನ್ನೋದನ್ನು ನಾವು ನಿಮಗೆ ಡೆಫಿನೆಟ್ಲಿ ತಲುಪಿಸ್ತೀವಿ ಸ್ನೇಹಿತರೆ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.